ನಮಸ್ಕಾರ ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ನೀಟ್ ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ನ ಹಾಗೂ ಪೋಸ್ಟ್ಪೋನ್ ಆಗುತ್ತಾ ಆಗೋದಿಲ್ವ ಅನ್ನೋದನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಮುಂದೋಗ್ಕಿಂತ ಮುಂಚೆ ಯಾರು ಹೊಸದಾಗಿ ವಿಸಿಟ್ ಮಾಡಿರ್ತೀರೋ, ನಿಮಗೆ ಎಜುಕೇಷನಲ್ ಅಪ್ಡೇಟ್ಸ್ ಬೇಕಾಗಿತ್ತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ಮೊದಲೇ ನೋಡೋಣ, ನೀಟ್ ಅಡ್ಮಿಟ್ ಕಾರ್ಡ್ 27 ಮಾರ್ಚ್ ಅಂದರೆ ಇವತ್ತು ರಿಲೀಸ್ ಆಗುತ್ತಾ ಅಥವಾ ಆಗೋದಿಲ್ಲ ಅಂತ. ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ನೋಡಿದ್ರೆ, ಅಂದರೆ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತೂ ನೀಡಿರಲಿಲ್ಲ, ಬಟ್ ಟೈಮ್ಸ್ ಆಫ್ ಇಂಡಿಯಾಕ್ಕೆ ಇಲ್ಲಿ ಹೈಯರ್ ಅಥಾರಿಟೀಸ್ದವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಧಿಕಾರಿಗಳು ನೀಡಿರುವಂತಹ ಸೋರ್ಸ್ನ ಪ್ರಕಾರ ನೋಡಿದ್ರೆ ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡ್ತಾ ಇಲ್ಲ. ಸೊ ಎರಡನೇದು, ಯಾವಾಗ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಲಾಗುತ್ತೆ ಅಂತ ನೋಡಿದ್ರೆ, ಸೊ ಅಫಿಷಿಯಲಿ ಸೋರ್ಸ್ ಪ್ರಕಾರ ನೋಡಿದ್ರೆ 14 ಏಪ್ರಿಲ್ ಆದ ನಂತರ ಅಥವಾ ಲಾಕ್ಡೌನ್ ಪೀರಿಯಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವ ಡೇಟಲ್ಲಿ ಅನೌನ್ಸ್ ಆಗೋದಿಲ್ಲ. ಅಂದರೆ ಇಲ್ಲಿ ರಿಲೀಸ್ ಯಾವಾಗ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ರಿಲೀಸ್ ಯಾವಾಗ ಮಾಡ್ಬೋದು ಅಂತ ಡೇಟ್ನ ಅಫಿಷಿಯಲಿ ಹೊರಡಿಸುವುದು 14 ಏಪ್ರಿಲ್ ಆದ ನಂತರ ಅಥವಾ ಲಾಕ್ಡೌನ್ ಪೀರಿಯಡ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಅನೌನ್ಸ್ ಮಾಡಲಾಗೋದಿಲ್ಲ. ಅದಾದ ನಂತರನೇ ನಮಗೆ ಗೊತ್ತಾಗುತ್ತೆ, ಮತ್ತು ಅದು ರೀಸ್ಕೆಡ್ಯೂಲ್ ಆಗುತ್ತೆ, ಅವಾಗೇ ನಮಗೆ ಗೊತ್ತಾಗುತ್ತೆ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಓಕೆ, ಸೊ ಬಟ್ ಇಲ್ಲಿ ನೀಟ್ ಪೋಸ್ಟ್ಪೋನ್ ಆಗುತ್ತಾ ಆಗೋದಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಇದರ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸಿಂಗ್ ಡೇಟ್ ಅಂದರೆ ಇವತ್ತು ಅಂದರೆ ಪೋಸ್ಟ್ಪೋಂಡ್ ಆಗಿದೆ, ಯಾವಾಗ ರಿಲೀಸ್ ಆಗುತ್ತೆ ಅಂತೂ ಸಹ ಇಲ್ಲ, ಇವತ್ತು ರಿಲೀಸ್ ಆಗಬೇಕಿತ್ತು ಬಟ್ ಆ ಡೇಟ್ಸ್ ಅಲ್ಲಿ ಪೋಸ್ಟ್ಪೋಂಡ್ ಆಗಿದೆ. ಸೊ ಪ್ರೊಬಾಬಿಲಿಟಿ ಏನಪ್ಪ ಅಂತಂದರೆ ನಾವೇನು ಅನ್ಬೋದು, ನೀಟ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗ್ಬೋದು ಅಂತ. ಇದು ಅಫಿಷಿಯಲ್ ಇಲ್ಲ, ಅಫಿಷಿಯಲಿ ಈ ರೀತಿ ಅನೌನ್ಸ್ ಆಗಿಲ್ಲ, ನಾ ಹೇಳ್ತಾ ಇದ್ರಿ ಆಗಬಹುದು. ಓಕೆ, ಸೊ ಏನಾಗುತ್ತೆ ಅಂದರೆ ಲಾಕ್ಡೌನ್ ಪೀರಿಯಡ್ ಆದ ನಂತರ ಮತ್ತಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. CBSE ಎಕ್ಸಾಮ್ ಆಗಲಿ, ಭಾಳಷ್ಟು ಎಕ್ಸಾಮ್ಸ್ಗಳು ಭಾಳಷ್ಟು ಸ್ಟೇಟ್ನಲ್ಲಿ, ಇವನ್ ನಮ್ಮಲ್ಲಿಯೂ ಸಹ PUC ಸೆಕೆಂಡರಿ ಎಕ್ಸಾಮ್ ಇಂಗ್ಲೀಷ್ ಎಕ್ಸಾಮಲ್ಲಿ ಪೋಸ್ಟ್ಪೋಂಡ್ ಆಗಿದೆ. ಭಾಳಷ್ಟು ಎಕ್ಸಾಮ್ CBSE ಎಕ್ಸಾಮ್ ಆಗಿರ್ಬೋದು ಮತ್ತು JEE ಮೇನ್ ಭಾಳಷ್ಟು ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದೆ. ಸೊ ಆ ಕಾರಣದಿಂದಾಗಿ ಅಲ್ಲಿ ಆ ಒಂದು ಸ್ಕೆಡ್ಯೂಲ್ನ ನೋಡಲಾಗುತ್ತೆ. ಯಾಕಂದರೆ ನೀಟ್ ಎಕ್ಸಾಮ್ ಮತ್ತು ಆ ಎಕ್ಸಾಮ್ ಯಾವುದೇ ರೀತಿ ಡೇಟ್ಸ್ನಲ್ಲಿ ಮತ್ತು ಕ್ಲಾಶಸ್ ಆಗಬಾರ್ದು, ಆ ಕಾರಣದಿಂದಾಗಿ ಇಲ್ಲಿ ರಿವ್ಯೂ ಮಾಡಲಾಗುತ್ತೆ. ನಂತರ ಡಿಸ್ಕಷನ್ ಮಾಡಲಾಗುತ್ತೆ ಯಾವಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಬೇಕು ಮತ್ತು ನೀಟ್ ಎಕ್ಸಾಮ್ನ ಯಾವಾಗ ಇಡಬೇಕು ಅಂತಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ಸೊ ಪ್ರೊಬಾಬಿಲಿಟಿ ಆಫ್ ಏನಂದರೆ ಪೋಸ್ಟ್ಪೋನ್ ಆಗೋದು ಸ್ವಲ್ಪ ಜಾಸ್ತಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಬಟ್ ವಿದ್ಯಾರ್ಥಿಗಳೇ ನಿಮಗೆ ಅಲ್ಲಿ ಟೈಮ್ ಸಿಗ್ಬೋದು. ಮೇ 3ಕ್ಕೆ ಎಕ್ಸಾಮ್ ನಡೆಸಲಾಗುತ್ತೆ. ಬಟ್ ನಿಮ್ಮ ಒಂದು ಮೈಂಡ್ನಲ್ಲಿ ನೀವು ಮೇ 3 ಅಂತಲೇ ಇಟ್ಕೊಳ್ಳಿ, ಯಾಕಂದರೆ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಪ್ರೊಬಾಬಿಲಿಟಿ ಹೆಚ್ಚಿಗಿದೆ ಅಂತ ನಾನು ಹೇಳ್ತೇನೆ. ಆದರೆ ಮೇ 3 ಅಂತ ಫಿಕ್ಸ್ ಮಾಡಿದ್ರೆ ನಿಮಗೆ ಓದೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಪೋಸ್ಟ್ಪೋನ್ ಆಗುತ್ತೆ ಅಂತಂದರೆ ನೀವು ಸ್ಟಡಿ ಮಾಡೋದ್ರಲ್ಲಿ ಸ್ವಲ್ಪ ನಿಮ್ಮ ಸ್ಪೀಡ್ ಏನಿರ್ತೋ ಅದು ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ, ಪೋಸ್ಟ್ಪೋನ್ ಆದರೆ ಒಳ್ಳೆಯದು, ಯಾಕೆಂದರೆ ನಿಮಗೆ ಭಾಳಷ್ಟು ಸಮಯ ಸಿಗುತ್ತೆ ಮತ್ತು ಅಲ್ಲಿ ನೀವು ಬೇಕಾದರೆ ಹೆಚ್ಚಿಗೆ ಓದ್ಬೋದು. ಆದರೆ ಈಗಿನಿಂದ ನೀವು ಪೋಸ್ಟ್ಪೋನ್ ಆಗಿಲ್ಲ ಅಂದರೆ ಮೇ 3 ಅಂತ ನಿಮ್ಮ ಒಂದು ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡು ಈಗಿನಿಂದನೇ ಮ್ಯಾಕ್ಸಿಮಮ್ ಸ್ಟಡಿ ಮಾಡಿ, ಮತ್ತು ನಿಮಗೆ ಅವಕಾಶ ಮತ್ತು ಪೋಸ್ಟ್ ಮಾಡಿದ್ರೆ ಇನ್ನೂ ಅವಕಾಶ ಸಿಗುತ್ತೆ. ಡಿಸ್ಟರ್ಬೆನ್ಸ್ ನಿಮಗೆ ಬೇಡ. ಸೊ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಏನು ಗೊತ್ತಾಯಿತು ಅಂದರೆ, ಇವತ್ತು ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದಿಲ್ಲ. ರಿಲೀಸ್ ಯಾವಾಗ ಆಗುತ್ತೆ ಅಂತ ಗೊತ್ತಾಯಿತು. ಯಾವಾಗಂದರೆ 14 ಏಪ್ರಿಲ್ ಅಥವಾ ಲಾಕ್ಡೌನ್ ಪೀರಿಯಡ್ ಓವರ್ ಆದ ನಂತರ ರಿಲೀಸ್ ಮಾಡ್ತಾರೆ ಡೇಟ್ನ, ಯಾವಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂತ. ಓಕೆ, ಸೊ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಇಲ್ಲ ಅನ್ನೋದು ಅಂದರೆ ಪೋಸ್ಟ್ಪೋನ್ ಆಗುವಂಥ ಪ್ರೊಬಾಬಿಲಿಟಿ ಜಾಸ್ತಿ ಇದೆ. ಓಕೆ, ಆದರೆ ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ. ಈ ವಿಡಿಯೋದಲ್ಲಿ ಅಷ್ಟೇ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಇದೇ ಥರ ನಾನು ನಿಮಗೆ ಎಜುಕೇಷನಲ್ ಅಪ್ಡೇಟ್ಸ್ ತರ್ತಾ ಇರ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.